ಸೊ ಈ ಪ್ರಿಪ್ರೇಷನ್ ನಾನು ಆವಾಗಲೇ ಮಾತಾಡಬೇಕಾದ್ರೆ ಹೇಳಿದೆ, ಇದರಲ್ಲಿ 4 ಸೆಕ್ಷನ್ಸ್ ನಿಮ್ಗೆ ಕಾಮನ್ ಇರುತ್ತೆ, ನೀವು ಬೇರೆ ಯಾವ ಎಂಟ್ರೆನ್ಸ್ ಎಕ್ಸಾಮ್ ಬರೆಯೋ ಆಗಿದ್ರು ಅಂತ. ದರ್ ಇಸ್ ಒನ್ ಮೋರ್ ಇಂಟ್ರೆಸ್ಟಿಂಗ್ ಥಿಂಗ್. ನಾವು ನೋಡಿರೋ ಪ್ರಕಾರ ಸುಮಾರು ಜನ ಗ್ರ್ಯಾಜುಯೇಷನ್ ಮುಗಿಸ್ತಾರೆ, ಅದಾದಮೇಲೆ ನಾನು ಕ್ಯಾಟ್ ಬರಿಬೇಕು, ಒನ್ ಆಫ್ ದಿ ಟಾಪ್ IIMಸ್ಗೆ ಹೋಗಬೇಕು ಅಂತ ರಿಪೀಟೆಡ್ ಅಟೆಂಪ್ಟ್ಸ್ ಮಾಡಿ ಆಮೇಲೆ IIM A B C ಅಥವಾ ಇಂದೋರ್, ರೋಹ್ತಕ್ ಆ ಥರ ಎಲ್ಲ ಹೋಗ್ತಾರೆ. ಆದರೆ ದೆರ್ ಇಸ್ ಅ ಶಾರ್ಟ್ಕಟ್. ಏನು ಶಾರ್ಟ್ಕಟ್ ಅಂದರೆ 12th ಸ್ಟ್ಯಾಂಡರ್ಡ್ ಆಗಿದ ತಕ್ಷಣವೇ ನೀವು ಎಂಟ್ರೆನ್ಸ್ ಎಕ್ಸಾಮ್ ಬರೆದು ಒನ್ ಆಫ್ ದಿ ದೀಸ್ IIMs, ಸದ್ಯಕ್ಕೆ 7 IIMs 5 years ಇಂಟಿಗ್ರೇಟೆಡ್ ಪ್ರೋಗ್ರಾಮ್ ಆಫರ್ ಮಾಡ್ತಾಯಿದೆ. ಅಂದರೆ ನೀವು 12th ಆಗಿದ ತಕ್ಷಣವೇ ಅವ್ರದ್ದು ಎಂಟ್ರೆನ್ಸ್ ಎಕ್ಸಾಮ್ ಬರೆದು ವಿಚ್ ವಿ ಕಾಲ್ ಆಸ್ IP MAT ಆರ್ B ಸ್ಕೂಲ್ಸ್ಗೆ ಎಂಟ್ರಿ ತೊಗೊಳ್ತೀರಾ. ಅವ್ರದ್ದು UG ಪ್ರೋಗ್ರಾಮ್ಗೆ ಯು ಆರ್ ಆಲ್ಸೋ ಎನ್ರೋಲ್ಡ್ ಫಾರ್ PG ಪ್ರೋಗ್ರಾಮ್. ನೀವು ಈ 3 years ಮುಗಿದ ಮೇಲೆ ಒಂದು ವೇಳೆ ಇವಾಗ ನೀವು IIM ಇಂದೋರ್, IIM ರೋಹ್ತಕ್, ರಾಂಚಿ, ಬೋಧ್ಗಯಾ, ಜಮ್ಮು, ಅಮೃತ್ಸರ್ ಆ್ಯಂಡ್ ಸಿರ್ಮೋರ್, ಸೊ 7 IIMs ಇವಾಗ ಕೊಡ್ತಾ ಇರೋದು. ನಿಮ್ಗೆ ಯಾವುದೋ ಒಂದು IIM ಬೋಧ್ಗಯಾ ಸಿಕ್ತು ಅಂತ ಇಟ್ಕೊಳ್ಳಿ, ಅಥವಾ IIM ಇಂದೋರ್ ಸಿಕ್ತು, 3 years ಮುಗಿಸಿದ್ರಿ. ಅದಾದಮೇಲೆ ಯು ಥಾಟ್ ನೋ ಐ ವಾಂಟ್ ಟು ಗೋ ಟು IIM ಬ್ಯಾಂಗ್ಳೂರ್. ನೀವು ಮತ್ತೆ 3 years ಗ್ರ್ಯಾಜುಯೇಷನ್ ತೊಗೊಂಡು ಆಚೆ ಬಂದು ಮತ್ತೆ ಕ್ಯಾಟ್ ಬರೆದು IIM ಬ್ಯಾಂಗ್ಳೂರ್ಗೆ ಹೋಗ್ಬೋದು. ನಾನು ಅದೇ IIM ಕಂಟಿನ್ಯೂ ಮಾಡ್ತೀನಿ ಅಂದರೆ ನೀವು ಮತ್ತೆ ಕ್ಯಾಟ್ ಬರೆಯೋದಕ್ಕಿಲ್ಲ, ಯು ಆರ್ ಡೈರೆಕ್ಟ್ಲಿ ಪ್ರಮೋಟೆಡ್ ಟು ಯುವರ್ ಪೋಸ್ಟ್ ಗ್ರ್ಯಾಜುಯೇಷನ್, ಕರೆಕ್ಟ್. ಸೊ ಅದೇ IIMಲ್ಲಿ ನೀವು 2 ವರ್ಷ ಪೋಸ್ಟ್ ಗ್ರ್ಯಾಜುಯೇಷನ್ ಮುಗಿಸ್ತೀರಾ. ತುಂಬ ಬ್ಯೂಟಿಫುಲ್ಲಾಗಿ ಸ್ಟ್ರಕ್ಚರ್ ಮಾಡಿದ್ದಾರೆ ಅವರು ಎಂಟೈರ್ 5 years ಇಂಟಿಗ್ರೇಟೆಡ್ ಪ್ರೋಗ್ರಾಮ್ನ. ನೀವು ಮ್ಯಾನೇಜ್ಮೆಂಟ್ ರೋಲ್ಗೆ ಅಥವಾ ಲೀಡರ್ಶಿಪ್ ರೋಲ್ಗೆ ತಯಾರಾಗೋದಕ್ಕೆ ಏನು ಬೇಕೋ ಆ ಬೇಸೆಲ್ಲ ಫಸ್ಟ್ ಇಯರಿಂದನೇ ಕೊಡೋದಕ್ಕೆ ಶುರು ಮಾಡ್ತಾರೆ. ನಿಮಗೆ ಮ್ಯಾಥ್ಸ್ ಇರುತ್ತೆ, ಅನಾಲಿಟಿಕಲ್ ಇರುತ್ತೆ, ಸ್ಟ್ಯಾಟಿಸ್ಟಿಕ್ಸ್ ಇರುತ್ತೆ, ಅದೆಲ್ಲ ಕೋರ್ ಸಬ್ಜೆಕ್ಟ್ಸ್ ಅಂದ್ಕೊಂಡ್ರೆ ಅದ್ರ ಜೊತೆಗೆ ಸೋಷಿಯಲ್ ಸೈನ್ಸಸ್ ಲೈಕ್ ಸೈಕಾಲಜಿ, ಸೋಷಿಯಾಲಜಿ, ಪೊಲಿಟಿ ಆ್ಯಂಡ್ ಯು ಹ್ಯಾವ್ ಪೊಲಿಟಿಕಲ್ ಸೈನ್ಸ್ ಆ್ಯಂಡ್ ಯು ಹ್ಯಾವ್ ಎಕನಾಮಿಕ್ಸ್, ಆಲ್ ದಟ್ ನೀವು ಅದ್ರ ಜೊತೆಗೆ ಓದ್ತೀರಾ. ಇದ್ರ ಜೊತೆಗೆ ಈ ಆರ್ಟ್ಸ್, ಲಿಟ್ರೇಚರ್ ಇದನ್ನು ಆ್ಯಡ್ ಮಾಡಿದ್ದಾರೆ. ನಿಮಗೆಲ್ಲ ಪರ್ಸ್ಪೆಕ್ಟಿವ್ ಸಿಗಲಿ ಅನ್ನೋ ರೀಸನ್ಗೆ IIM ಇಂದೋರಲ್ಲಿ BA ಕೊಡೋದು ಫಸ್ಟ್ 3 years, ಸೆಕೆಂಡ್ ನೀವು MBA ಮಾಡ್ತೀರಾ. ಬೇರೆ IIMಸಲ್ಲಿ ನೀವು BBA ಆಪ್ಷನ್ ಇದೆ. ಸೊ ನಿಮ್ಮ ಈ 5 yearsನ ತುಂಬ ಬ್ಯೂಟಿಫುಲ್ಲಾಗಿ ಇಂಟಿಗ್ರೇಟ್ ಮಾಡಿದ್ದಾರೆ. ಹೊರಗಡೆ ಬರೋಷ್ಟೊತ್ತಿಗೆ ನೀವು ಒಳ್ಳೆ ಲೀಡರ್ ಆಗಿ ಆಚೆ ಬರಲಿ ಅನ್ನೋ ರೀಸನ್ಗೆ ಈ ಪ್ರೋಗ್ರಾಮ್ 5 years ಇಂಟಿಗ್ರೇಟೆಡ್ ಪ್ರೋಗ್ರಾಮ್ನ ಅಪಾರ್ಟ್ ಫ್ರಮ್ IIMs ಕೆಲವು ಪ್ರೈವೇಟ್ B ಸ್ಕೂಲ್ಸ್, ಬೇರೆ B ಸ್ಕೂಲ್ಸು ಕೊಡ್ತಾ ಇದೆ. ಫಾರ್ ಎಕ್ಸಾಂಪಲ್ ವಿ ಹ್ಯಾವ್ ದಿಸ್ ಇನ್ LPU ಪಂಜಾಬ್, ಆಮೇಲೆ IIFT ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಫಾರಿನ್ ಟ್ರೇಡೂ 5 years ಇಂಟಿಗ್ರೇಟೆಡ್ ಪ್ರೋಗ್ರಾಮ್ ಕೊಡುತ್ತೆ. ಸೊ ನೀವು ಇಲ್ಲೆಲ್ಲ ಏನು ಮಾಡಬೇಕು ಅಂತಂದರೆ IP MAT ಬರೀತಿರಲ್ಲ IIMಸ್ಗೆ, ಅದೇ ಸ್ಕೋರಲ್ಲಿ ಅಪ್ಲೈ ಮಾಡ್ಬೋದು. IIM ಬೋಧ್ಗಯಾ ಮತ್ತು ಜಮ್ಮು JIP MAT ಅಂತ ಸಪ್ರೇಟ್ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ. ಸೊ ನೀವು ಎಲ್ಲ ಎಕ್ಸಾಮ್ಗೂ ಪ್ರಿಪ್ರೇಷನ್ ಸೇಮ್ ಇರುತ್ತೆ. ಇದೇ 4 ಸೆಕ್ಷನ್ಸು: ಲಾಜಿಕಲ್ ರೀಸ್ನಿಂಗ್, ಇಂಗ್ಲೀಷ್ ಆರ್ ವರ್ಬಲ್ ಎಬಿಲಿಟಿ, ಡೇಟಾ ಇಂಟರ್ಪ್ರಿಟೇಷನ್. ಅದ್ರ ಜೊತೆಗೆ ಕರೆಂಟ್ ಅಫೇರ್ಸ್ GK ನಿಮಗೆ ಬೇಕು, ಯಾಕಂದರೆ ಎಂಟ್ರೆನ್ಸ್ ಎಕ್ಸಾಮ್ ಆದಮೇಲೆ ಅಲ್ಲಿ ಪರ್ಸ್ನಲ್ ಇಂಟರ್ವ್ಯೂ ಮತ್ತು WATನೂ ಇರುತ್ತೆ. ಅದ್ರ ಜೊತೆಗೆ ಹೈಯರ್ ಮ್ಯಾಥ್ ಇರುತ್ತೆ. ಸೊ ಸ್ಟೂಡೆಂಟ್ಸ್ ಯಾರ್ಯಾರಿಗೆ ಹೈಯರ್ ಮ್ಯಾಥ್ ಇಷ್ಟ, ಮ್ಯಾಥಮೆಟಿಕ್ಸ್ ಇಷ್ಟ, ಅವರು ಈ ಕೋರ್ಸ್ನ ಹ್ಯಾಪಿಯಾಗಿ ಆಪ್ಟ್ ಮಾಡ್ಬೋದು. ಇಮಿಡಿಯೇಟ್ಲಿ ಆಫ್ಟರ್ 12th ಒನ್ ಆಫ್ ದಿ IIMಸಲ್ಲಿ ಯು ಕ್ಯಾನ್ ಡೈರೆಕ್ಟ್ಲಿ ಲ್ಯಾಂಡ್. ಸೊ ಹೋಗಿ ಜಾಯ್ನ್ ಆಗಿ ಟಾಪ್ B ಸ್ಕೂಲ್ಸಿಂದ ಆಚೆ ಬರ್ಬೋದು. ನಾವು ನೋಡಿರೋ ಪ್ರಕಾರ ಲ್ಯಾಕ್ಸ್ ಆಫ್ ಸ್ಟೂಡೆಂಟ್ಸ್ ಕ್ಯಾಟ್ ಎಕ್ಸಾಮ್ ಬರೀತಾರೆ, ಆದರೆ IP MATಗೆ ಎಕ್ಸಾಮ್ ಬರೆಯೋರ ಸಂಖ್ಯೆ ತುಂಬ ಕಡಿಮೆ ಇದೆ. ಯಾಕಂದರೆ ಜನಕ್ಕೆ ಗೊತ್ತೇ ಇಲ್ಲ ಪ್ರೋಗ್ರಾಮ್ಸ್ ಇರೋದು, ಈ ಥರದ ಪ್ರೋಗ್ರಾಮ್ ಇರೋದು. ಒಂದು ಸ್ವಲ್ಪ ಜನ ಸ್ಟೂಡೆಂಟ್ಸ್ ಬರಿತಾ ಇರೋದು. ಇವಾಗ ಮ್ಯಾಕ್ಸಿಮಮ್ ಐ ಥಿಂಕ್ 14,000 or 15,000 ಸ್ಟೂಡೆಂಟ್ಸ್ ಅಕ್ರಾಸ್ ಇಂಡಿಯಾ ಎಕ್ಸಾಮ್ ಬರೆದಿರೋದು ಇದುವರೆಗೂ. ಸೊ ನೀವು ಬರೆಯೋದಕ್ಕೆ ಡಿಸೈಡ್ ಮಾಡಿದ್ರೆ ನಿಮ್ಗೆ ಮ್ಯಾಥಮೆಟಿಕ್ಸ್ ಚೂರು ಇಷ್ಟ ಇರಬೇಕು. ಸೊ ನಿಮ್ಮ ಪ್ರಿಪ್ರೇಷನ್ ಇವಾಗಿಂದ ಸ್ಟಾರ್ಟ್ ಮಾಡಿದ್ರೆ ನೀವು IP MAT ಎಕ್ಸಾಮ್ ಬರಿಬೋದು. ಅದ್ರ ಜೊತೆಗೆ ನೀವೇನಾದರೂ ಟಾಪ್ B ಸ್ಕೂಲ್ಸಲ್ಲಿ ಅಥವಾ ನಾರ್ಮಲ್ ಇಲ್ಲಿನೇ ಅಟೋನಮಸ್ B ಸ್ಕೂಲ್ಸಲ್ಲಿ ನಿಮ್ಮ ಗ್ರ್ಯಾಜುಯೇಷನ್ ಮಾಡ್ತೀನಿ ಅಂತ ಅಂದ್ಕೊಂಡ್ರು BBA, BCom ಆ್ಯಂಡ್ BSM ಅಂತೆಲ್ಲ BMS ಅಂತೆಲ್ಲ ಪ್ರೋಗ್ರಾಮ್ ಇದೆ. ಸೊ ಈ ಎಲ್ಲ ಪ್ರೋಗ್ರಾಮ್ಸ್ಗೆ, ಬ್ಯಾಚುಲರ್ಸ್ ಪ್ರೋಗ್ರಾಮ್ಸ್ಗೆ ಇನ್ಕ್ಲೂಡಿಂಗ್ ಜರ್ನಲಿಸಮ್, ಇದೇ ಸೇಮ್ ಪ್ರಿಪ್ರೇಷನಿಂದ ನೀವು ಎಂಟ್ರೆನ್ಸ್ ಎಕ್ಸಾಮ್ ಬರಿಬೋದು. ನಾವು ಅದಕ್ಕೇನೆ ಸಪ್ರೇಟ್ ಟ್ರೈನಿಂಗು ಮಾಡ್ತೀವಿ, ಮ್ಯಾನೇಜ್ಮೆಂಟ್ ಎಂಟ್ರೆನ್ಸಸ್, UG ಮ್ಯಾನೇಜ್ಮೆಂಟ್ ಎಂಟ್ರೆನ್ಸಸ್ ಟ್ರೈನಿಂಗ್ ಅಂತ. ಅದರಲ್ಲಿ ನಿಮಗೆ IP MAT, ಹೋಟೆಲ್ ಮ್ಯಾನೇಜ್ಮೆಂಟ್, BBA, BBM, BCom ಎಲ್ಲದೂ ಎಂಟ್ರೆನ್ಸಸ್ ಕವರ್ ಆಗುತ್ತೆ ಆ್ಯಸ್ ಇಟ್ ಈಸ್ ಕಾಮನ್ ಸಿಲೆಬಸ್. ಸೊ ನೀವು ಇನ್ನೂ ಏನು ಡಿಸೈಡ್ ಮಾಡಿಲ್ಲ ನಾನು ಏನು ಮಾಡಬೇಕು ಅಂತಂದರೆ
ಬಟ್ ಯು ನೋ ದಟ್ ಯು ಆರ್ ನಾಟ್ ಡೂಯಿಂಗ್ ಲಾ, you want to do something in management ಅಂತಂದರೆ you can choose that course also.